ನೂತನವಾಗಿ ಮುದ್ದೇಬಿಹಾಳ ತಾಲೂಕಿನ ನಾಲತ್ವಾಡ ಭಾಗದಲ್ಲಿ ನೂತನ ಅನುಗ್ರಹ ಪ್ರಾಥಮಿಕ ದೃಷ್ಟಿ ತಪಾಸಣೆ ಕೇಂದ್ರ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿಯವರ ನೇತೃತ್ವದಲ್ಲಿ ಮತ್ತು ಸಿದ್ದಲಿಂಗ ಶಿವಾಚಾರ್ಯ ಬಿಲ್ದಕೆರೂರು ಪೂಜ್ಯರ ಅಮೃತ ಹಸ್ತದಿಂದ ಉದ್ಘಾಟನೆ ನಡೆಯಿತು. ಎಸ್ಪಿ ಡರೇದವರ ಸ್ಮರಣಾರ್ಥ ಅಂಗವಾಗಿ ಅವರ ಆಸೆಯಂತೆ ನೂತನ ಅನುಗ್ರಹ ದೃಷ್ಟಿ ತಪಾಸಣಾ ಕೇಂದ್ರ ನಾಲತ್ವಾಡ ಪಟ್ಟಣದಲ್ಲಿ ಉದ್ಘಾಟನೆಗೊಂಡಿತು. ಇನ್ನು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಇನ್ನು ಕಾರ್ಯಕ್ರಮ ಕುರಿತು ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಮಾತನಾಡಿ 10 ನಿಮಿಷಗಳಲ್ಲಿ ಆಪರೇಷನ್ ಮಾಡುವಂತೆ ತಂತ್ರಜ್ಞಾನ ಬಂದಿದೆ. 2,000 ದುಡ್ಡು ಖರ್ಚು ಮಾಡಿಕೊಂಡು ಖಾಸಗಿ ಆಸ್ಪತ್ರೆ ಬಾಗಲಕೋಟೆ ವಿಜಯಪುರ ಹೋಗುವ ಬದಲು ಕೇವಲ 500 ರೂಪಾಯಿದಲ್ಲಿ ಎಲ್ಲ ಇಲ್ಲೇ ಮಾಡಿಕೊಡುತ್ತೀವಿ. ಎಲ್ಲರ ಇದರ ಸದುಪಯೋಗ ಪಡೆದುಕೊಳ್ಳಿ. ನಮ್ಮ ಅನುಗ್ರಹ ಪರಿವಾರಕ್ಕೆ ತಮ್ಮ ಆಶೀರ್ವಾದ ಇರಲಿ ಎಂದರು. ಇನ್ನು ಡರೇದ್ ಕುಟುಂಬ ಹೆಣ್ಣು ಕೊಟ್ಟರು, ಕಣ್ಣಿನ ಜೊತೆ ಕಣ್ಣು ಬೆಳ್ಳಿ ಬಂಗಾರ ಸಾಕಷ್ಟು ಅನುಕೂಲ ಮಾಡಿಕೊಟ್ಟರು ಎಂದು ಹೇಳಿದರು. ಇನ್ನು ಶಾಸಕ ಅಪ್ಪಾಜಿ ನಾಡಗೌಡರವರು ಮಾತನಾಡಿ, ಈ ಆಸ್ಪತ್ರೆ ಹೆಮ್ಮರವಾಗಿ ಬೆಳೆಯಲಿ. ಸಿಎ ಸೈಟ್ ಹೆಸರು ನೋಂದಣಿ ಮಾಡಿಸಿಕೊಡಿ. ನಾವು ಸರ್ಕಾರ ಮಟ್ಟದಲ್ಲಿ ನಾವು ಪ್ರಯತ್ನ ಮಾಡಿಕೊಡೋಣ ಎಂದರು. ಈ ಸಂಸ್ಥೆ 24 ವರ್ಷಗಳಿಂದ ಮುಂದೆ ಬಂದಿದೆ. ಮುಂದಿನ ದಿನಗಳಲ್ಲಿ 25 ಅಲ್ಲ 250 ಆಗಬೇಕೆಂದು ಶುಭ ಹಾರೈಸಿದರು. ಇನ್ನು ಮಾಲಿನಿ ಪ್ರಭುಗೌಡರು ಮಾತನಾಡಿ, ಅವರ ತಂದೆಯನ್ನು ನೆನೆದು ಕಣ್ಣೀರು ಹಾಕುತ್ತಾ ಮಾತನಾಡಿದರು. ಮರಣ ಹೊಂದಿದ ಮೇಲೆ ಅಂಗಾಂಗಗಳು 6 ತಾಸಿನ ದಾನ ಮಾಡಿ ಇನ್ನೊಬ್ಬರ ಬದುಕಿಗೆ ಆಸರೆಯಾಗಿ ಎಂದು ಹೇಳಿದರು. ನಮನ್ ಚಪ್ನೂರ್ಗೌಡರು ಹುಡ್ಕೊಂತ ಬಂದ್ರು, ಬೀಗಿಸ್ತನ ಆಯ್ತು. ಇವತ್ತು ಹೆಮ್ಮರವಾಗಿ ಸಂಸ್ಥೆಗಳ ಬೆಳವಣಿಗೆ ನೋಡಿ, ವಿದ್ಯೆ ಎಷ್ಟು ಬದಲಾವಣೆ ತರುತ್ತೆ ಅನ್ನೋದನ್ನ ಆಸ್ಪತ್ರೆ ಒಂದು ಕಡೆ ಪ್ರಾರಂಭ ಮಾಡೋದು, ಆದರೆ ಆ ವಿದ್ಯೆಯ ಬದಲಾವಣೆ ಎಷ್ಟಂತು ಅನ್ನೋದನ್ನ ಆಲೋಚನೆ ಮಾಡಿ. ಕೇವಲ ಅವರ ವೈಯಕ್ತಿಕ ಜೀವನಕ್ಕೋಸ್ಕರ ಆಧಾರ ಆಗೋದಕ್ಕೆ ವಿದ್ಯೆ ಅಲ್ಲ, ಅದು ಸಾವಿರಾರು ಸಂಖ್ಯೆ ಲಕ್ಷಗಟ್ಟಲೆ ಜನರ ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನು ಪಡೆದು ಆ ವಿದ್ಯೆಯಿಂದ ಇವತ್ತು ಅವ್ರು ಯಾರು ಕೇಳಿದ್ರು ಡಾಕ್ಟರ್ ಅನ್ನೋದಲ್ಲ, ನಮ್ಮ ಪಾಲಿನ ದೇವರು ಅನ್ನುವಂಥ ಮಟ್ಟಕ್ಕೆ ಬೆಳೆದಿದೆ. ಇದು ಬದಲಾವಣೆ ಆಗ್ತದೆ ಸಮಾಜದಲ್ಲಿ. ಇದಕ್ಕೆ ನಾವು ಬದಲಾವಣೆ ಅಂತೀವಿ. ಇವತ್ತು ತಂತ್ರಜ್ಞಾನದ ಬಗ್ಗೆ ಹೇಳಿದರು. ಇಲ್ಲಿ ಏನ್ ತಪಾಸಣೆ ಮಾಡ್ತಾರೆ, ಜಗತ್ತಿನ ಯಾವ ಮೂಲೆಯಲ್ಲಾದ್ರೂ ಕೂಡ ಇದ್ರ ಬಗ್ಗೆ ಕೂಡಲೇ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡಿಬಹುದು. ಪೇಷಂಟ್ ಯಾರು, ಅವನಿಗೇನು ರೋಗ ಇದೆ, ಟ್ರೀಟ್ಮೆಂಟ್ ಏನು ಕೊಡಬೇಕು, 1 ಇಲ್ಲ 10 ಡಾಕ್ಟರ್ ಅವ್ರ ಗ್ರೂಪ್ ಮೇಲೆ ಏನಪ್ಪ ಅಂದ್ರೆ ಅವರು ಅದನ್ನು ಪೋಸ್ಟ್ ಮಾಡಿದರೆ ಅವರವ್ರ ಒಪಿನಿಯನ್ ಹೇಳಿ ಬರ್ತವೆ, ಮಾತಾಡ್ತಾರೆ. ಅಂದರೆ ಪೇಷಂಟ್ಗಳಿಗೆ ಅತ್ಯುನ್ನತವಾದಂಥ ಸೇವೆಯನ್ನು ಕೊಡ್ಲಿಕ್ಕೆ ಸಾಧ್ಯ. ಮೊದಲು ನಾವು ಹೇಳ್ಯಾಗ ಏನು ಹೇಳ್ತಿದ್ವಿ ಅಂದ್ರೆ, ಯಾರಾದರೂ ಒಂದು 70 ವರ್ಷ ಆಗ್ಯಾವಂತಂದ್ರೆ, ಏನ್ರಿ ಅವ ಶಿವನ ಸನ್ನಿಧಿಗೆ ಸೇರ್ಬಿಟ್ಟಲ್ರಿ ಅಂದ್ರೆ, ಎಷ್ಟಾಗಿದ್ದೀರಿ ವಯಸ್ಸು? 70 ಆಗ್ಯಾವ್ರಿ ಅಂತೀವಿ. 70 ಆಗ್ಯಾವಲ್ಲ, ಆಯ್ತು ಬಿಡ್ರಿ, ಮತ್ತೆ 70ಕ್ಕಿಂತ ಹೆಚ್ಚು ಏನು ಬಾಳ್ತಾರ ಅಂತೀವಿ. ದೇವೇಗೌಡರು 93 ವಯಸ್ಸು, ಮೊನ್ನೆ SM ಕೃಷ್ಣ ತೀರ್ಕೊಂಡ್ರು 92 ವಯಸ್ಸು ಮುಗಿದು. ಅಂದ್ರೆ ಇದು ಯಾಕೆ ಸಾಧ್ಯಪ್ಪ ಅಂತಂದ್ರೆ, ಇವತ್ತು ವೈದ್ಯಕೀಯವಾಗಿರ್ತಕ್ಕಂಥ ಸೌಲಭ್ಯಗಳು, ವೈದ್ಯಕೀಯ ಸಲಹೆಗಳನ್ನ ತಗೊಂಡು ಶಿಸ್ತಿನ ಜೀವನವನ್ನ ಯಾರು ಸಾಗಿಸ್ತಾರೋ ಅವನು ಸುಖವಾದಂತ ಜೀವನ ಕೊನೆಗಳಿಗೆವರೆಗೂ ಕೂಡ ಕಳೀಬಹುದು, ಅದು ದೀರ್ಘಕಾಲ ಬಾಳಬಹುದು ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕು. ಅಲ್ಲಿ ಬಂದಾಗ ಬೇರೆ ಯಾವ ಸ್ಥಳದಲ್ಲಿ ಹೋದ್ರೂ ಇಷ್ಟೊಂದು ಪೇಷಂಟ್ ನಾನು ನೋಡಿರ್ಲಿಲ್ಲ. ಬಟ್ 40 ಬಂದಾಗ ನಾನು ಸೆಂಚುರಿ ಹೊಡೆದಿದ್ದೆ. ಆ ಸೆಂಚುರಿ ಇನ್ನೂ ನಾನು ನೆನಪಿಟ್ಟಿದ್ದೀನಿ. ಹಾಗಾಗಿ ನನ್ನ ವೃತ್ತಿ ಜನಕ್ಕೆ ಒತ್ತು ಕೊಟ್ಟಂತ ಊರು ಯಾವುದಿದ್ರೆ, ಗ್ರಾಮೀಣ ಭಾಗದಲ್ಲಿ ಇರುವಂತಹ ಜನರಿಗೆ ಇವತ್ತು ಕಣ್ಣಿನ ಸಮಸ್ಯೆ ಅಂತಂದ್ರೆ ನಾವು ದೂರದ ಬಿಜಾಪುರ ಅಥವಾ ಗುಲ್ಬರ್ಗ ಬಾಗಲಕೋಟೆಗೆ ಹೋಗಿ ಬರ್ಬೇಕಾಗ್ತದೆ. ಸಮಸ್ಯೆ ಬರೋದೆಲ್ಲ ಹಿರಿಯರು. ಇಬ್ರು ದೂರದ ಊರಿಗೆ ಹೋಗಿ ತೋರಿಸ್ಕೊಂಡು ಅವರಿಗೆ ಔಷಧ ಉಪಚಾರ ಮತ್ತು ಕನ್ನಡಕವನ್ನು ಕೊಂಡ್ಕೊಂಡ್ ಬರ್ಬೇಕಾದ್ರೆ ಕನಿಷ್ಠ 2,000 ರೂಪಾಯಿ ಖರ್ಚಾಗ್ತದೆ. ಹೆಚ್ಚು ಖರ್ಚು ಎಲ್ಲ ಆಗ್ತದೆ ಅಂದ್ರೆ ಹೋಗು ಬಸ್ ಆಗ್ತದೆ. ಇದೆಲ್ಲ ತಲೆಗಿಟ್ಟುಕೊಂಡು ಒಂದು ಪ್ರಾಥಮಿಕ ಕೃಷಿ ನಾವಿಲ್ಲಿ ತಪಾಸಣೆ ಸ್ಥಾಪನೆ ಮಾಡಿದೀವಿ ಅಂತಂದ್ರೆ, ಕೇವಲ 50-60 ರೂಪಾಯಿ ಕೊಟ್ಟರೆ ಅವ್ರ ಕಣ್ಣಿನ ತಪಾಸಣೆಯನ್ನು ನಾವು ಇಲ್ಲಿಂದನೇ ಮಾಡ್ಬೋದು. ಈಗೆಲ್ಲ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆಪ್ಪ ಅಂತಂದ್ರೆ, ಇಲ್ಲಿ ಕೂತಲಿಂದನೇ ನಾನು ನೇರವಾಗಿ ನನಗೆ ಬೇಕಾದಂತ ವೈದ್ಯರನ್ನ ನಾನು ಸಂಪರ್ಕಿಸಿ ಅವರ ಸಲಹೆಗಳನ್ನು ನಾನು ಪಡಲಿಕ್ಕೆ ಸಾಧ್ಯ. ಅಂತಹ ಒಂದು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಇವತ್ತು ನಾವು ಈ ಒಂದು ಪ್ರಾಥಮಿಕ
ದೃಷ್ಟಿ ತಪಾಸಣಾ ಕೇಂದ್ರವನ್ನು ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ನೀವು ಯಾರೇ ಬಂದು ನಾಳೆ ಡಾಕ್ಟರ್ ಪ್ರಭುಗಳಿಗೆ ನಾವು ತೋರಿಸ್ಬೇಕಂತ ಹೇಳಿ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಇಲ್ಲಿಂದನೇ ನೀವು ನೇರವಾಗಿ ನನ್ನನ್ನು ಸಂಪರ್ಕಿಸಿ ನಿಮ್ಮ ಕಣ್ಣಿನ ಸಮಸ್ಯೆ ಏನನ್ನೋದನ್ನು ನಾನು ಆನ್ಲೈನ್ ಮುಖಾಂತರ ನೋಡಿ ನಿಮಗೆ ಚಿಕಿತ್ಸೆ ನೀಡುವಂತ ಒಂದು ಸೌಲಭ್ಯ ಇಲ್ಲಿ ಅದ. 190 ಮಂದಿಗೆ ಏನು ಸಮಸ್ಯೆ ಇದೆ ಅದನ್ನ ಪರಿಹಾರ ಇಲ್ಲಿನೇ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಕೇವಲ 10% ಮಂದಿಗೆ ಏನು ಹೆಚ್ಚಿನ ಒಂದು ತಪಾಸಣೆ ಅವಶ್ಯಕತೆ ಇದೆ ಅಥವಾ ಬಿಜಾಪುರಕ್ಕೆ ಬರುವಂತದ್ದು ಅದನ್ನ ಇಲ್ಲೇ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬೇಕಾದಂತ ಔಷಧವನ್ನ ನಾವು ಇಲ್ಲೇ ಇಟ್ಟಿರ್ತೀವಿ, ಬೇಕಾದಂತ ಕನ್ನಡಕವನ್ನು ಸಹ ಇಲ್ಲೇ ಅವರಿಗೆ ವಿತರಣೆ ಮಾಡುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದೀವಿ. ಹಾಗಾಗಿ ಈ ಊರಿನ ಹಿರಿಯರು, ಯಾಕಂದ್ರೆ ಹೆಚ್ಚು ಕಣ್ಣಿನ ಪ್ರಾಬ್ಲಮ್ ಬರೋದು ಹಿರಿಯರಿಗೆ. ಹಿರಿಯರು ಕೈಕಾಲು ನೋವು ಇಟ್ಕೊಂಡು ಬಸ್ ಹತ್ತಿ ಬಿಜಾಪುರ ತನಕ ಬರೋದು ಬಹಳ ತೊಂದರೆ ಆಗ್ತದೆ. ಅವರು ಇಲ್ಲೇ ತೋರಿಸ್ಕೊಂಡು ತಮ್ಮ ಚಿಕಿತ್ಸೆಯನ್ನು ಪಡ್ಕೋಬೇಕನ್ನೋ ಒಂದು ಉದ್ದೇಶದಿಂದ ಇದನ್ನ ಸ್ಥಾಪನೆ ಮಾಡಿದೀವಿ. ಕೇವಲ ಬಿಜಾಪುರ ಮಹಾನಗರದಲ್ಲಿ ಇದ್ದಂತಹ ನಮ್ಮ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಸೇವೆ ಈಗ ಕಲಬುರಗಿ ಮಹಾನಗರದಲ್ಲಿಯೂ ಇದೆ. ಅದರ ಜೊತೆಗೆ ಸುಮಾರು 10 ಸ್ಥಳಗಳಲ್ಲಿ ಈ ರೀತಿಯ ಅನುಗ್ರಹ ದೃಷ್ಟಿ ತಪಾಸಣಾ ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಮುದ್ದೇಬಾಳದಲ್ಲಿದೆ, ನಿಡಗುಂದಿಯಲ್ಲಿದೆ, ಬಾಗೇವಾಡಿಯಲ್ಲಿದೆ, ತಾಳಿಕೋಟೆಯಲ್ಲಿದೆ, ಸಿಂದಗಿಯಲ್ಲಿದೆ, ಇಂಡಿಯಲ್ಲಿದೆ, ಚಡ್ಚಣ್ಣದಲ್ಲಿದೆ, ತಿಕೋಟದಲ್ಲಿದೆ. ಹಾಗಾಗಿ ಮುಂದಿನ ವರ್ಷ ನಮ್ಮ ಆಸ್ಪತ್ರೆ ಪ್ರಾರಂಭವಾಗಿ 25ನೇ ವರ್ಷಕ್ಕೆ ನಾವು ಕಾಲ ಇಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಸುಮಾರು 25 ದೃಷ್ಟಿ ತಪಾಸಣಾ ಕೇಂದ್ರಗಳನ್ನ ಈ ಭಾಗದಲ್ಲಿ ಬಿಜಾಪುರ ಮತ್ತು ಕಲಬುರಗಿ ಜಿಲ್ಲೆಯ ಭಾಗದಲ್ಲಿ ಗಳಿಸಿ ಹೆಚ್ಚು ಗ್ರಾಮೀಣ ಭಾಗದ ಜನರಿಗೆ ಸೇವೆ ನೀಡುವಂತ ಒಂದು ಆಸೆಯನ್ನ ಹೊಂದಿದ್ದೀವಿ. ಅದಕ್ಕೆ ತಾವೆಲ್ಲ ಇಷ್ಟು ದಿನ ಒಳಗೆ ಸಹಕಾರ ನೀಡಿ ಅವರ ಆಸೆಗಳನ್ನ ಈಡೇರಿಸಬೇಕಂತ ನಾವೆಲ್ಲಾ ಪ್ರಯತ್ನನೂ ಮಾಡ್ತಾ ಇದ್ದೀವಿ. ಇವತ್ತಿದೊಂದು ಅನುಗ್ರಹ ಕಣ್ಣಿನ ಆಸ್ಪತ್ರೆ ಮುಂದೆ ಹೆಮ್ಮರವಾಗಿ ಬೆಳೀಲಿ ಅಂತ ಈಗ ಅಪ್ಪಾಜಿ ಅವ್ರು ಹೇಳಿದ್ರು. ಅವರು ಮುಂದೆ ಇದನ್ನ ಆಸ್ಪತ್ರೆ ಮಾಡ್ಲಿ, ಮಲ್ಟಿ ಸ್ಪೆಷಾಲಿಟಿ ಮಾಡ್ಲಿ ಅಂತ ಅವ್ರು ಈಗ ಆಶೀರ್ವಾದ ಮಾಡಿದ್ರು. ಇದನ್ನ ನೋಡಕ್ ಅವ್ರು ಇಲ್ಲಲ್ಲಪ್ಪ ಅಂತ ಹೇಳಿ ಮನಸ್ಸಿಗೆ ಒಂಥರ ನೋವು ಅನಿಸ್ತು. ಆದ್ರೂ ಅವ್ರು ಎಲ್ಲೋ ಒಂದ್ ಕಡೆ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇವತ್ತ ಅವರಿಂದಾಗಿ ಇದು ಒಂದೇನೋ ಅವ್ರ ಕನಸು ನನಸಾಗಿದೆ ಅಂತ ನನ್ನ ಮನಸ್ಸಿಗೆ ಹೇಳ್ಕೊಳಕ್ ಇವತ್ತು ತೃಪ್ತಿ ಅನಿಸ್ತದ. ಇವತ್ತೇ ನಮ್ಮ ಕಣ್ಣುಗಳನ್ನು ನಾವು ದಾನ ಮಾಡಬೇಕು. ನಾವು ಅದು ನಮ್ಮ ಹತ್ರ ಇದೆ, ಅದನ್ನು ನಾವು ಕಣ್ಣಿನ ಕಸಿ ಮಾಡುವ ಶಸ್ತ್ರಚಿಕಿತ್ಸೆಯು ನಮ್ಮ ಹಾಸ್ಪಿಟಲ್ ಮಾಡ್ತೀವಿ. ಅದಕ್ಕೂ ನಮ್ಗೆ ಗೌರ್ಮೆಂಟ್ ಇಂದ ಅನುಮತಿ ಇದೆ. ಕೆರೆಟೋಪ್ಲಾಸ್ಟಿ ಅಂತ ಮಾಡ್ತೀವಿ, ಕಣ್ಣಿನ ಕಸಿ ಸರ್ಜರಿ, ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ. ಅದನ್ನ ನಾವು ಇವಾಗ ಅದ್ರ ಅವೇರ್ನೆಸ್ ನಮ್ಮ ಜನರಿಗೆ ಬಹಳ ಇಲ್ಲ. ಅದ್ರ ಬಗ್ಗೆ ಮರಣಾನಂತರ ನಾವು ಕಣ್ಣುಗಳನ್ನು ದಾನ ಮಾಡಿದ್ರೆ ನಮ್ಮ ಕಣ್ಣುಗಳು ಹೋಗ್ಬಿಡ್ತಾವ, ಮುಂದಿನ ಜನ್ಮ ಅಂತ. ಇದೇ ಜನ್ಮನೇ ನಮ್ಗೆ ಗೊತ್ತಿಲ್ಲ, ಮುಂದಿನ ಜನ್ಮ ಅಂತ ಯಾವ್ದು ಇರತ್ತದ. ಈ ಜನ್ಮದಾಗ ನಾವ್ ಎಷ್ಟು ಸಾಧ್ಯದ ನಮ್ಮ ಜೀವನದಲ್ಲಿ ಎಷ್ಟೊಂದು ನಾವು ಒಳ್ಳೆಯದನ್ನು ಮಾಡಕ್ ಆಗ್ತದ ಅನ್ನೋದನ್ನ ನಾವು ಮಾಡ್ಬೇಕು. ಇದು ನಮ್ಮ ತಂದೆಯವರು ನನಗೆ ಹೇಳಿಕೊಟ್ಟ ಪಾಠ. ಯಾರಿಗೂ ಕೆಟ್ಟದ್ದನ್ನ ಮಾಡಬಾರ್ದು, ಎಲ್ಲರಿಗೂ ನಾವು ಒಳ್ಳೆಯವರಾಗಿ ಇರ್ಬೇಕಂತ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು. ನಾವು ನಮ್ಮ ಕಣ್ಣುಗಳನ್ನ ಮರಣಾನಂತರ ಮಣ್ಣಲ್ಲಿ ಮಣ್ಣು ಮಾಡೋದೆ, ನಾವು ಕಣ್ಣಿನ ದಾನ ಮಾಡಬೇಕು. ಅದು ನಮ್ಮ ಹತ್ರ ಇದೆ ಫೆಸಿಲಿಟಿ. ಅದನ್ನ ನಾವು ಮರಣಾನಂತರ ವ್ಯಕ್ತಿಯು ತನ್ನ ಕಣ್ಣುಗಳನ್ನ 6 ತಾಸೊಳಗೆ ದಾನ ಮಾಡ್ಬೇಕಾಗುತ್ತೆ. ಯಾರೋ ನೀವು ಇಮಿಡಿಯೇಟ್ ಆಗಿ ನಮ್ಮ ನೇತ್ರಾಧಿಕಾರಿಗಳು ಇರ್ತಾರೆ, ನೀವು ಅವ್ರಿಗೆ ಹೇಳಿದ್ರೆ ಇಮಿಡಿಯೇಟ್ ಅದನ್ನ ಮಾಡುವಂತ ಕೆಲಸ ನಮ್ಮ ಹಾಸ್ಪಿಟ್ಲಿಗೆ ಇಮಿಡಿಯೇಟ್ ಸುದ್ದಿ ಬಂತಂದ್ರೆ ನಾವು ಮಾಡ್ತೀವಿ. ಇವತ್ತು ಎಷ್ಟೊಂದು ಮರಣಗಳು ಆಸ್ಪತ್ರೆಯಲ್ಲಿ ಆಗುತ್ತಾವ, ಅಲ್ಲೇ ಬಿಜಾಪುರದಲ್ಲಿ ಆದ್ರೂ ಮಾಡ್ತಾರ, ಅಲ್ಲಿನೂ ಮಾಡ್ತೀವಿ. ಆಮೇಲೆ ಇಲ್ಲೇ ಬಂದ್ರು ಇಲ್ಲೇ ಟೈಮ್ ಇತ್ತಂತಂದ್ರೆ ವಿದಿನ್ 6 hours 6 ತಾಸೊಳಗಾಗಿ ನಾವು ಕಣ್ಣುಗಳನ್ನ ತಕೊಂಡು ಬೇರೆ ಎಷ್ಟೋ ಜನ ಇವತ್ತು ಕಾರ್ನಿಯಲ್ ಬ್ಲೈಂಡ್ನೆಸ್ ಲಿಂದ ಬಳಲ್ತಾ ಇದ್ದಾರೆ. ಅಂತವ್ರಿಗೆ ಕಣ್ಣುಗಳನ್ನ ನೀವು ಮರಣಾನಂತರ ದಾನ ಮಾಡಿದ್ರೆ ನಾವು ಮಾಡಕ್ ಸಾಧ್ಯದ ಅಂತ. ನಾವು ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಅಂದ್ರೆ ಅದನ್ನೇನಿರ್ತಕ್ಕ ಅಂಧತ್ವ ಕಾರ್ನಿಯಾ ಕರಿಗುಡ್ಡಿ ಅಂತ